ಇದ ಎಂಡು. ಪ್ರತಿಯೊಂದು ಪ್ರಯಾಣವು ಆರಂಭವಾಗುವುದು ಒಂದು ದಾರಿಯೊಂದಿಗೆ. ಅದೊಂದು ದಾರಿ ಎಷ್ಟೋ ಹೊಸ ಅನುಭವಗಳನ್ನು, ಮರೆಯಲಾಗದ ನೆನಪುಗಳನ್ನು ಹೊತ್ತು ಸಾಗುತ್ತದೆ. ಕಾಡಿನಲ್ಲಿ ವನ್ಯಜೀವಿಗಳನ್ನು ಬೆನ್ನಟ್ಟುವುದರಿಂದ ಹಿಡಿದು ಸಫಾರಿ ಬಸ್ಸಲ್ಲಿ ಒಂದು ಒಳ್ಳೆಯ ಸೀಟ್ಗಾಗಿ ಪರಸ್ಪರ ಬೆನ್ನಟ್ಟುವವರೆಗೂ ಈ ಪ್ರಯಾಣ ನಾವು ರಚಿಸಿದ ಅಚ್ಚು ನೆನಪುಗಳು. ಸಾವಿರಾರು ವರ್ಷಗಳ ಹಿಂದಿನ ನಕ್ಷತ್ರಗಳು, ಮಾನವ ಇತಿಹಾಸದ ಗುರುತುಗಳು ಇವೆಲ್ಲವೂ ಇಂದು ನಮ್ಮ ಎದುರಿಗಿವೆ. ಸೊ ವೆಲ್ಕಮ್ ಯು ಆಲ್ ಟು ದ ಅನದರ್ ವ್ಲಾಗ್ ಆನ್ ಸ್ಟೋರೀಸ್ ಆಫ್ ಮೈಲ್ಸ್. ಈ ಸಾಂಗ್ನ ನಾವು ಸ್ಟಾರ್ಟಿಂಗಿಂದ ಪ್ಲೇ ಮಾಡಿದ್ದೀವಿ. 45 ನಿಮಿಷ ಬೇಕು ಈ ಸಾಂಗ್ ಮುಗಿಯೋಕ್ಕೆ. ಮುಗಿತಾ ಬಂತು, ಆದರೂ ನಮ್ಮ ಹುಡುಗರು ಇನ್ನೂ ಬರ್ತಾನೇ ಇದ್ದಾರೆ. ಬಂದ್ರು ಫೈನಲಿ. ಹಾಂ, ಇವಾಗ ಬಂದರು. ಈ ಥರ ಲೈಟ್ ಬರ್ತಿದೆ ಅಂತಂದರೆ 20 ಲಕ್ಷ ಕಾರ್ ಬಂತು. ಫೈನಲಿ 2 ಗಂಟೆಗೆ ಹೇಳಿದ್ದು 3 ಗಂಟೆಗೆ ಬಿಡ್ತಾ ಇದ್ದೀವಿ. 3 ಗಂಟೆ ಆಯ್ತು ಬ್ರೋ. ಇವಾಗ ಟೈಮ್ ಹಿಂದೆ ಒಂದು ಟೀ ತಗೊಂಡ್ವಿ. ಪೌಷಿ ಎಲ್ಲರೂ ಅದನ್ನು ಬಿಸಾಕಿದ್ರು, ಪೌಷಿ ಮಾತ್ರ ಒಬ್ಬ ಕುಡಿತಾವನೆ. ಅದಕ್ಕೆ ನಾವು ರೋಡ್ ದಾಟ್ಕೊಂಡು ಇವಾಗ ಬೇರೆ ಕಡೆ ಟೀ ಕುಡಿಯೋಕೆ ಬಂದಿದ್ದೀವಿ. ಅಯ್ಯೋ, ಟಾರ್ಚ್ಗಳು ಆನ್ ಮಾಡ್ಕೊಂಡವ್ರು ಒಳಗಡೆ. ನೋಡಿ ಫ್ರೆಂಡ್ಸ್, ಎಲ್ಲ ಇಲ್ಲೇ ಕಾಯ್ತವ್ರೆ. ಬಾಗರು ಹೊರಡದ ಸರ್, ಹಿಂಗೆ ಹೋದ್ರೆ ಊಟಿ ಹೋಗ್ತದ? ಹೋದ್ರೆ ಕೈ ನೋವು ಬರ್ತದೆ. ಹಿಂಗೆ ಹೋದ್ರೆ ಡೀಸೆಲ್ ಖಾಲಿ ಆಯ್ತದೆ ಸರ್. ನಮ್ಮ ಪೆಟ್ರೋಲ್ ಪರವಾಗಿಲ್ಲ, ಅದು ಖಾಲಿ ಆಯ್ತದೆ. ಸೊ ನಾವಿವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ವೇನಾಡ್ಗೆ. ಆನ್ ದ ವೇ ನಾವು ಬಂಡೀಪುರಿಗೆ ಬಂದು ಸಫಾರಿ ಮಾಡಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಟಿಕೆಟ್ ತಗೊಂಡು ಬಸ್ಸಲ್ಲಿ ಕೂತಿದ್ದೀವಿ. ಸೊ ಗೈಸ್, ಇವಾಗ ನಾವಿದ್ದೀವಿ ವಯನಾಡಲ್ಲಿ. ಸೊ ಬಂಡೀಪುರಲ್ಲಿ ಸಫಾರಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಮಲ್ ಸ್ಪಾಟ್ ಆಯಿತು. ಅದ್ರ ಬಗ್ಗೆ ಪೋಷಿಯವರು ಹೇಳ್ತಾರೆ. ಯಾವ ಅನಿಮಲ್ ಸ್ಪಾಟ್ ಆಗಿಲ್ಲ. 1 ಅವರು ಸಫಾರಿ ಬಸ್ಸಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದೆ ಅಂದರೆ ಪೌಷಿ ಮತ್ತು ಶುಭ. ಅನಿಮಲ್ ಸ್ಪಾಟ್ ಆಗಿಲ್ಲ ಎಕ್ಸೆಪ್ಟ್ ಜಿಂಕೆ ಮತ್ತು ಎಲಿಫೆಂಟ್ಸ್. ಸೊ ಒಂಥರ ಡ್ರೈ ಸಫಾರಿ ಆಯಿತು. ಸೊ ಸಫಾರಿ ಮುಗಿಸ್ಕೊಂಡು ಇವಾಗ ನಾವು ವಯನಾಡಲ್ಲಿದ್ದೀವಿ. ಸೊ ನಮ್ಮ ಸ್ಟೇಗೆ ಹೋಗೋದಕ್ಕಿಂತ ಇನ್ನೂ ಒಂದು ಚೆಕ್ಕಿನ್ ಎಷ್ಟು ಗಂಟೆ ಬರೋ 2 o'clock. ಸೊ 2 ಗಂಟೆ ಅಂತ ಹೇಳಿರೋದ್ರಿಂದ ನಾವಿವಾಗ ಎಡಕಲ್ ಕೇವ್ಸ್ ಅಂತ ಆನ್ ದ ವೇನಲ್ಲಿದೆ,
ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಬಾಯ್ಸ್ ಮುಂದೆ ಹೋಗಿದ್ದಾರೆ, ಕರೆದಿದ್ದೀವಿ, ಇವಾಗ ವಾಪಸ್ ಬರ್ತಿದ್ದಾರೆ. ಸೊ ಇವಾಗ ಎಡಕಲ್ಲು ಕೇವ್ಸ್. ಅಲ್ಲ, ಇವಾಗ ಕೇರಳದಲ್ಲಿದ್ದೀವಿ ನಾವು. ಸೊ ನಮ್ಮ ಸ್ಟೇಟಲ್ಲಂತೂ ಲಾಟ್ರಿ ಇಲ್ಲ. ಇವಾಗ ನಾವು ಲಾಟ್ರಿ ತಗೊಳ್ಳೋಣ ಅಂತ. ಲಕ್ಕಿ ಭಾಸ್ಕರ್ ತರ ನಮ್ಗೆ ಬರ್ಬೋದೇನೋ ಅಂತ. ಎಷ್ಟು ಸರ್? 40. ನಮ್ಗೆ ಇವಾಗ ಕರ್ನಾಟಕ ಹೋಗ್ತಾ 25 ಕೋಟಿ ಅಲ್ಲ 25 ಕೋಟಿ. हमको कैसे पता चलता है हमारा नंबर को आया है या नहीं? ಫೋನ್ ನೆಟ್ಟಲ್ಲಿ ಸಿಕ್ಕುತ್ತಾ? ನೆಟ್ಟಲ್ಲಿ ಸಿಗುತ್ತಾ? ಇದು 40 ರೂಪೀಸ್ ಲಾಟ್ರಿ ಹೊಡೆದ್ರೆ ಇಲ್ಲಿ ಇರ್ಬೇಕು ದುಡ್ಡು. ಟಿಕೆಟ್ ಹೊಡೆದ ಇಲ್ಲಿ ಬರ್ಬೇಕು. ಕೇರಳ ಮಾತ್ರ ಸಿಕ್ಕುತ್ತಾ? ಪ್ರೈಸ್ ಮನಿ ಎಷ್ಟು? ರೆಡಿ 5 ಲಕ್ಷ. ಈಗ 80 ಲಕ್ಷ. 80 ಲಕ್ಷ ಟ್ಯಾಕ್ಸ್ ಹೋಗಿ 30% ಟ್ಯಾಕ್ಸ್. 30% 24 ಲಕ್ಷ ಗೌರ್ಮೆಂಟ್ ಕೊಟ್ಬಿಟ್ಟು ತಗೊಳ್ಳೋದು. ಒಂದು ತಗೋ ಸರ್. ಕೊಡು ಕಾಸು. ಫೋನ್ ಪೇ ಅಲ್ಲ ಫೋನ್ ಪೇ ಇಲ್ಲ. ಫೈನಲಿ ಕೇರಳಕ್ಕೆ ಬಂದು ಲಾಟ್ರಿ ತಗೊಂಡಿದ್ದೀವಿ. ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ. 3 ಗಂಟೆಗೆ ರಿಸಲ್ಟ್ ಅಂತೆ. ಸೊ ಚೆಕ್ ಮಾಡ್ತೀವಿ. ಹೊಡೆದ್ರೆ ಬ್ಯಾಗ್ ತಗೊಂಡ್ಬಿಡ್ಲಾ? ಇವಾಗಲೇ ಅಪ್ಡೇಟ್ ಮಾಡ್ತೀವಿ ಲಾಟ್ರಿ ಹೊಡಿತಾ ಇಲ್ವಾ ಅಂತ. ಇದು ಹೆಂಗೆ ಚೆಕ್ ಮಾಡಬೇಕು ಅಂತ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಸೊ ಜಸ್ಟ್ ಟ್ರೈ ಅಷ್ಟೇ. ನೀನು ಲಾಟ್ರಿ ನೋಡಿದ್ದೆ ಯಾವತ್ತನ? ಇಲ್ಲ. ಓಕೆ, ನೋಡೋಣ. ನಮಗೆ ಲೈಫೇ ಒಂದು ನಿಮಿಷ, ಒಂದು ನಿಮಿಷ ಅದು ಹೇಳು ಬೈ ಇನ್ನೊಂದ್ಸತಿ. ನಮಗೆ ಲೈಫೇ ಒಂದು ಲಾಟ್ರಿ. ಅಪ್ಪ ದೇವ್ರೇ. ಯಾಕೆ ಬೇಕು? ಅಯ್ಯೋ, ಆಲ್ರೆಡಿ ಲಾಟ್ರಿ ಹೊಡೆದಾಗ್ಬಿಟ್ಟಿದೆ ನಮಗೆ. ಬಂಪರ್ ಲಾಟ್ರಿ. ಇವಾಗ ಹೊತ್ತಕ್ಕೆ ಬಂದಿದ್ದೀವಿ. ಮುಗಿಸಿದ ಮೇಲೆ ಡೈಲಾಗ್ ಹೇಳಿಸ್ತೀನಿ ನಾನು. ಅವಾಗ ಬತ್ತಿದೆಲ್ಲ ಪಾರ್ಕ್ ಮಾಡಿ ಹಂಗೆ ಬಾ. ಹಿಂಗೆ ನನ್ನ ಲಾಟ್ರಿ ಟಿಕೆಟ್ನ KS ಅಂತ ಇರೋದನ್ನೇ ಹುಡುಕಿ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಲಾಟ್ರಿ ಹೊಡೆದ್ರೆ ನಿನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ. ಅದಕ್ಕೆ ಅಲ್ಲಿ ತೋರಿಸೋದು ನಂಬರು. ಅದೇ ತೋರಿಸ್ದೆ KS ಅಂತ. ಎಲ್ಲಿ? ಅದೇ ತೋರಿಸಿದ್ದು ಹೇಳಿದ್ದು. ಹುಡ್ಕೆ ತಗೊಂಡಿದ್ದೀನಿ. ನೋಡೋಣ ಲಕ್ಕಿದ್ರೆ ಹೊಡೆದ್ರೆ ಫುಲ್ ಮಜಾ, ಜಾಲಿ. ಮತ್ತೆ ಇನ್ನೊಂದು ಟ್ರಿಪ್ ಎಲ್ಲ ಸ್ಪಾನ್ಸರ್ ನೀನೆ. ಏನೋ ಕೇಳಿಸ್ಲಿಲ್ಲ ನಂಗೆ. ಇಲ್ಲ ಹತ್ತದೇ ಬೇಡ, ಇಲ್ಲೇ ರೆಸಾರ್ಟ್ ಬುಕ್ ಮಾಡೋಣ ಅಂತ ಅವ್ರು ಇವರು. ಇನ್ನೊಂದು ಟ್ರಿಪ್ ಅಲ್ಲ. ನಾನು ಆಲ್ರೆಡಿ 3 ಗಂಟೆಗೆ ಬರುತ್ತೆ. 3 ಗಂಟೆಗೆ ನೀನು ತಗೊಳ್ತೀಯಾ? ಹೊಡೆಯೋದು ಲಾಟ್ರಿ ಅಂತ ಬ್ಯಾಗ್ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂತಾ ಇದ್ದೀನಿ, ದುಡ್ಡು ತುಂಬ್ಕೊಂಡು ಹೋಗಕ್ಕೆ. 40 ರೂಪೀಸ್ ಇದಕ್ಕೆ. 40 ರೂಪೀಸ್ ಮಚ್ಚ. ಇದೊಂದಿತ್ತು KB ಅಲ್ಲ AB, ಸಾರಿ. ನೀನೊಂದು ತಗೋ. ಲೋಹಿತ್ ಅವರು ಅವ್ರ ವೈಫ್ಗೆ ಹ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬ ಬಿಸಿಲಿರೋದ್ರಿಂದ ನೋಡಿ ಫ್ರೆಂಡ್ಸ್, ಮಾತ್ರ ಈ ಕಡೆ ಬರಕ್ ಹೋಗ್ಬೇಡಿ. ಇಲ್ಲ ಏನಂತಂದ್ರೆ ಎಲ್ಲ ಡಬ್ಬ ಈಗ ಬೇಡದಲ್ಲೇ ಇರೋದು. ಯಾಕೆ ಬೇಕಿದ್ದು? ಮುಚ್ಕೊಂಡು ಹೋಮ್ ಸ್ಟೇಗೆ ಹೋಗ್ಬೇಕು, ರೆಸ್ಟ್ ಮಾಡಬೇಕು, ಅಲ್ಲಿ ಕೂತ್ಕೊಬೇಕು, ಮಜಾ ಮಾಡ್ಬೇಕು, ಬರ್ಬೇಕು. ಯಾಕೆ ಬೇಕು ಇವೆಲ್ಲ ಹಿಂಸೆ? ಸುಸ್ತು ಮಾಡ್ಕೊಂಡು ಇಲ್ಲ ಸುಸ್ತಾಗೋದಿದ್ರೆ ಬೆಂಗಳೂರಲ್ಲಿ ಓಡಾಡಕ್ಕಾಗಲ್ವಾ? 20 ಸತಿ ಹೋಗೋನ್ ಗೋಕರ್ಣಗೆ, ಅಲ್ಲಿರೋ ಯಾಣಾಗೆ ಹೋಗಿಲ್ಲ. ನಾಡಿಗೆ ಬಂದ್ಬಿಟ್ಟು ಯಾವ್ದೋ ಕೇವಂತೆ ಅದಕ್ಕೆ ಬಂದ್ಬಿಟ್ಟು. ಇಲ್ಲ ಆಕ್ಚುಲಿ ಸುಮ್ನೆ ಏನೇನೋ ಡೌ ಕಚ್ಬೇಡ ನೀನು. ಈ ಟ್ರೆಕ್ಕಿಂಗ್ ನ ಎಂಜಾಯ್ ಮಾಡ್ತಿರೋ ಒನ್ಲಿ ಪರ್ಸನ್ ಅಂತಂದ್ರೆ ಅರುಣ್. ಕರೆಕ್ಟ್. ಇನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷನೂ ಆಗಿಲ್ಲ. ಆಲ್ರೆಡಿ ಅರುಣ್ 5 ನಿಮಿಷ ಲೇ 1 hour ಇಂದ ಹತ್ತಿಸ್ತಾನೇ ಇದೆಯಾ ನನ್ನ ಮಗನೇ. 5 ನಿಮಿಷ ಆಗಿಲ್ಲ ಅಂತೀಯಲ್ಲೋ. ಆಕ್ಚುಲಿ ಸತ್ಯ ಮಾತಾಡು. ಇಲ್ಲ ಆಕ್ಚುಲಿ ನಿನ್ನ ತಡ್ಕೊಂಡಿದಾರಲ್ಲ ಯಾರು? ನಿಮ್ಮ ವೈಫು. ತುಂಬಾ ಆ ಕಡೆ ತೋರ್ಸಲೆ, ಇನ್ನು ಎಷ್ಟು ಒಪ್ಪಿರೋದು ನೋಡಲ್ಲಿ. ಕರೆಕ್ಟ್ ಮಾಮ್. ಅಲ್ಲಿವರೆಗೂ ಹೋಗ್ಬೇಕು ಹೇಳು. ಬಾಯ್ಸ್ ಆಲ್ರೆಡಿ ಸ್ಟಾರ್ಟ್ ಹಚ್ಕೊಂಡ್ಬಿಟ್ಟವ್ರೆ. ಹಲೋ ಸರ್, ಟ್ರೆಕ್ಕಿಂಗ್ ಎಲ್ಲಿವರೆಗೂ ಸಾಗ್ತಾ ಇದೆ? ಅರ್ಧ ದಾರಿಗ ಇನ್ನೊಂದು ಸ್ವಲ್ಪ ದೂರನೇ. ಅದನ್ನ ಮೇಲ್ ನೋಡಿದ್ರೆ ಹಂಗೆ ಇಷ್ಟೇ ಇತ್ತು. ಸೊ ಗೈಸ್, ಇವಾಗ ನಾವು ಎಡಿಕಲ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಎಡಿಕಲ್ ಕೇವ್ಸ್ ಏನು ಇಂಪಾರ್ಟೆಂಟ್ ಅಂತ ಅಂದರೆ, ಮೈಸೂರು ಮತ್ತು ಮಲಬಾರ್ ಕೋಸ್ಟ್ನ ಕನೆಕ್ಟ್ ಮಾಡಿಸಿದ್ದಂತಹ ಒಂದು ಟ್ರೇಡ್ ರೂಟ್ ಇದಾಗಿತ್ತು.
6000 BC ಹಿಂದೆಗಡೆ ಇದ್ದಂಥ ಒಂದು ಟ್ರೇಡ್ ರೂಟ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಆ್ಯಂಡ್ ಆ ಕಾಲದ್ದು ಕಾವಿಂಗ್ಸ್ ಆ್ಯಂಡ್ ಪೇಂಟಿಂಗ್ಸ್ ಆ ಕೇವಲ್ ಸಿಗುತ್ತೆ. ಹತ್ತು ಬೇಗ ಬೇಕಿತ್ತಾ ಇದು? ಏನೋ ಅಲ್ಲೇ ಪಕ್ಕದಲ್ಲಿ ಕೇವ್ ಇರುತ್ತೆ ನೋಡ್ಕೊಂಡಂಗೆ ಹೊಡ್ಬಿಡ್ಬೋದು ಅನ್ಕೊಂಡ್ವಿ. ನೋಡಿದ್ರೆ ಸರಿ ಹೊರಡೋಣ ಗೆಳಿಗೆ. ಆಯ್ತು, ಇಲ್ಲೊಬ್ರು ಇದ್ದಾರೆ ನೋಡಿ. ಬಟ್ ಶೂ ಹಾಕಿದ್ರೆ ಚೆನ್ನಾಗಿರೋದು. ಇಷ್ಟೇನಾ? ಇನ್ನೂ ಐತೆ ಮೇಲೆ. ಇನ್ನೂ ಇದೆ ಮೇಲೆ. We thought it was a simple trek. ಯಾರು ಇದು? ಏನ್ರಿ ಮೀಡಿಯಾ? ಬಟ್ ಇಲ್ಲಿಗೆ ಬಂದಾದ್ಮೇಲೆ ಅದು ಸಿಂಪಲ್ ಆಗಿಲ್ಲ, ತುಂಬಾ ಕಷ್ಟವಾಗಿದೆ. ದೇಬು ಚೆನ್ನಾಗಿದೆ ಟ್ರೆಕ್ಕಿಂಗು. ಫಸ್ಟ್ ಟ್ರಕ್ ಓಕೆ ನಡಿ, ಸ್ವಲ್ಪ ದೂರ ಮೇಲೆ. ಕಮಾನ್ ಗೆಟ್ ಅಪ್. ಸೊ ಇದೊಂದು ಚಿಕ್ಕ ಟ್ರೆಕ್ ಅನ್ಕೊಂಡ್ಬಂದ್ವಿ. ಬಟ್ ಹಿಂದೆ ನೋಡ್ತಿರ್ಬೋದು, ನಿಜವಾಗ್ಲೂ ಚಿಕ್ಕ ಟ್ರೆಕ್ ಅಲ್ಲ, ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ನಾವು ಮಾತ್ರ ಹಿಂದೆ ಇದ್ದೀವಿ, ನಮ್ಮ ಬಾಯ್ಸ್ ಆಲ್ರೆಡಿ ಅಲ್ಲವ್ರೆ. ಇದ ಎಂಡ್. ಸೊ ನಾವು ಇಷ್ಟೊತ್ತು ಕಷ್ಟಪಟ್ಟು ಹತ್ತಿದ್ದು ಇದನ್ನು ನೋಡೋದಕ್ಕೇನೆ. ಎಡಿಕಲ್ ಕೇವಲ್ಲಿ ಇರುವಂಥ ಸ್ಟೋನ್ ಏಜ್ನ ಪೇಂಟಿಂಗ್ಸ್. ನಾನು ಆಗಲೇ ಹೇಳ್ದಂಗೆ ಇದು ಕೇವು. ಸೊ 6000 ವರ್ಷಗಳ ಹಿಂದಿನ ಪಳೆ ಉಳಿಗಳು ಇರುವಂಥ ಸ್ಥಳ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ವೀಕೆಂಡಲ್ಲಿ ಬಂದಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಆ್ಯಂಡ್ ಇವಾಗ ಇಳಿಯೋದಿರೋದು. ಸೊ ಇಲ್ಲಿಗೆ ನಮ್ಮದು ಎಡಕಲ್ ಕೇವ್ ಎಕ್ಸ್ಪ್ಲೋರೇಷನ್ ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಶುಭರಾತ್ರಿ.